ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಹಾಟ್ ಟಾಪಿಕ್ಗೆ ಸ್ವಾಗತ. ನಾನು ಜಗದೀಶ್ ಹೊನಗೋಡು. RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೇವಲ ಮೂರೇ ಅಕ್ಷರದ ಈ ಪದ ಕೇಳಿದರೆ ಸಾಕು, ಹಲವರ ಮೈಯಲ್ಲಿ ರೈಲು ಸಂಚಾರವಾದ ಅನುಭವ ಆಗತ್ತೆ. ಇನ್ನೂ ಕೆಲವರ ಮೈ ಮನಸ್ಸಲ್ಲಿ ರಕ್ತ ಸಂಚಲನವಾಗತ್ತೆ. ಹಾಗಾದ್ರೆ RSS ಅಂದ್ರೆ ಏನು? RSS ಹುಟ್ಟಿಕೊಂಡಿರುವ ಉದ್ದೇಶವಾದರೂ ಏನು? RSSನ ಶತಮಾನೋತ್ಸವದ ಈ ಸಂದರ್ಭದಲ್ಲಿ ಅದರ ಬಗ್ಗೆ ಒಂದಿಷ್ಟು ತಿಳಿಯುವ ಪ್ರಯತ್ನ ಮಾಡೋಣ ಬನ್ನಿ. ಇಂದಿನ ಹಾಟ್ ಟಾಪಿಕ್ನಲ್ಲಿ ನಾವು ನಮ್ಮ ದೇಶದ ಪ್ರಧಾನಿ ಹಾಗೂ ಹ್ಯಾಟ್ರಿಕ್ ಗೆಲುವು ಗಳಿಸಿದ ಸರದಾರನ ಬಗ್ಗೆ ಮಾತನಾಡಲು ಹೊರಟಿದ್ದೇವೆ. ಆಧುನಿಕ ಭಾರತದ ಇತಿಹಾಸದಲ್ಲಿ ಸ್ವತಃ ಒಂದು ಅಧ್ಯಾಯವನ್ನು ಬರೆದ ಸಾರ್ವಜನಿಕ ನಾಯಕನ ಬಗ್ಗೆ ನಾವು ಚರ್ಚಿಸುತ್ತಿದ್ದೇವೆ. ನೈತಿಕ ಧೈರ್ಯದ ಕೊರತೆಯಿಂದಾಗಿ ಮತ ಬ್ಯಾಂಕ್ಗಳನ್ನು ಕಳೆದುಕೊಳ್ಳುತ್ತೇವೆ ಎಂದು ಭಾವಿಸಿ ಹಿಂದಿನ ಸರ್ಕಾರಗಳು ಬದಿಗಟ್ಟಿದ್ದ ನೀತಿಗಳನ್ನು ಮೋದಿ ಸರ್ಕಾರ ಆಚರಣೆಗೆ ತರುತ್ತಿದೆ. ಅಂದರೆ ಸಂವೇದನಾಶೀಲ ನಿರ್ಧಾರಗಳೊಂದಿಗೆ ಶತ್ರು ದೇಶಗಳನ್ನು ರಾಜತಾಂತ್ರಿಕವಾಗಿ ನಿರ್ಬಂಧಿಸುತ್ತಿದೆ. ಅಂದರೆ ಅಡೆತಡೆಗಳನ್ನು ನಿವಾರಿಸಿ ಅಭಿವೃದ್ಧಿ ಹೊಂದಿದ ಭಾರತದತ್ತ ಸಾಗಲು ಮತ್ತು ಕ್ರಾಂತಿಕಾರಿ ನಿರ್ಧಾರಗಳೊಂದಿಗೆ ದೇಶದ ಹಾದಿಯನ್ನು ಬದಲಾಯಿಸುತ್ತಿರುವ ಮೋದಿಯ ಹಿಂದೆ ಅದ್ಯಾವುದೋ ಶಕ್ತಿ ಇದೆ. ಹಾಗಾದ್ರೆ ಅದು ಏನು? ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ ತ್ವಯ ಹಿಂದೂ ಭೂಮೆ ಸುಖಂ ವರ್ಧಿತೋಹಂ ಅನ್ನೋ ಹಾಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ RSS ಪಾತ್ರವನ್ನು ಪ್ರಶ್ನಿಸಿದವರಿಗೆ ಅವರು ದಿಟ್ಟ ಉತ್ತರ ನೀಡುತ್ತಿದ್ದಾರೆ. ಸಂಘದ ನೈತಿಕ ಬಲವು ಪ್ರಸ್ತುತ ಸರ್ಕಾರಕ್ಕೆ ಬೆನ್ನೆಲುಬಾಗಿ ನಿಲ್ಲುತ್ತೆ ಅನ್ನುತ್ತಾರೆ ಮೋದಿಜಿ. ಸಂಘದ ಪ್ರಚಾರಕರಾಗಿ ಬಹುಶಃ ಒಂದು 20-22 ವರ್ಷಗಳ ಕಾಲ ಅವರು ಸಂಘದ ಪ್ರಚಾರಕರು, ವಿಭಾಗ ಪ್ರಚಾರಕರಾಗಿ ಕೆಲಸ ಮಾಡಿದಂಥವ್ರು. ಬಾಲ್ಯಕಾಲದಿಂದಲೂ ಮೋದಿಯವರು ಸ್ವಯಂ ಸೇವಕರು, ನಂತರ ಜಿಲ್ಲಾ ಪ್ರಚಾರಕರು, ವಿಭಾಗ ಪ್ರಚಾರಕರು, ಅಂದರೆ 3-4 ಜಿಲ್ಲೆಗಳಿಗೆ ಸಂಬಂಧಪಟ್ಟಂಥ ಪ್ರಚಾರಕರಾಗಿ ಕೆಲಸ ಮಾಡ್ತಿದ್ದಂಥವ್ರು. ಆನಂತರ ಅವರು ರಾಜಕೀಯಕ್ಕೆ ಹೋದಂಥವ್ರು. ಗುಜರಾತಿನ ಮುಖ್ಯಮಂತ್ರಿಗಳು ಆದರೂ ಈಗ ಪ್ರಧಾನಮಂತ್ರಿಗಳಾಗಿದ್ದಾರೆ. ಪ್ರಧಾನಿ ಮೋದಿ ಧ್ವನಿ ಎತ್ತಿ ಮಾಲೂಮ್ ತೆರೆಕೋ ಮೇರೆ ಪೀಚೆ ಕೌನ್ ಹೇ ಎಂಬ ಸಂದೇಶವನ್ನ ನೀಡುತ್ತಾರೆ. ಅಂದ್ರೆ ಇದರ ಅರ್ಥ ನನ್ನ ಹಿಂದೆ ಯಾರಿದ್ದಾರೆ ಗೊತ್ತಾ ಅನ್ನೋದೇ ಆಗಿದೆ. ಜನಪ್ರಿಯ ಆಡಳಿತಗಾರರಾಗಿ ಮೋದಿಯವರ ಪಾರದರ್ಶಕ ಆಡಳಿತ ಮತ್ತು ಕಠಿಣ ಶಿಸ್ತಿನ ಹಿಂದಿನ ಗುಪ್ತ ಶಕ್ತಿ ಇದೇ RSS. ಇದು ಇಡೀ ಜಗತ್ತಿಗೆ ತಿಳಿದಿರುವ ಸತ್ಯ. ನಿನ್ನೆಯವರೆಗೂ ಇದು ಬಹಿರಂಗ ರಹಸ್ಯವಾಗಿತ್ತು. ಆದ್ರೀಗ ರಾಷ್ಟ್ರೀಯ ಮಾಧ್ಯಮಗಳು ಮೋದಿ ರಾಜಕೀಯದ ಹಿಂದಿನ ನೆರಳು RSS ಅನ್ನೋದನ್ನ ಸಾರಿ ಸಾರಿ ಹೇಳ್ತಾ ಇವೆ. ಇದು ಕೇವಲ ಯಾರೋ ಎಲ್ಲೋ ಬರೆದ ವಿಷಯ ಮಾತ್ರ ಆಗಿಲ್ಲ, ಬದಲಾಗಿ ಇದು ನಮ್ಮ ಕಣ್ಣಿಗೆ ರಾಚುತ್ತಿರುವ ಸತ್ಯವಾಗಿದೆ. ಪ್ರಸ್ತುತ ಮೋದಿ ಸಂಪುಟದಲ್ಲಿ ಪ್ರತಿ 4 ಮಂತ್ರಿಗಳಲ್ಲಿ 3 ಸಂಘಟನೆ ಹಿನ್ನೆಲೆಯಿಂದಲೇ ಬಂದವರಾಗಿದ್ದಾರೆ. ಒಟ್ಟು 58 ಬಿಜೆಪಿ ಸಚಿವರಲ್ಲಿ 38 ಜನರು RSS ಹಿನ್ನೆಲೆ ಹೊಂದಿದ್ದಾರೆ. ನಿರ್ಮಲಾ ಸೀತಾರಾಮನ್, ಜೈಶಂಕರ್, ಅಮಿತ್ ಶಾ, ರಾಜನಾಥ್ ಸಿಂಗ್, ನಿತಿನ್ ಗಡ್ಕರಿ, ಶಿವರಾಜ್ ಸಿಂಗ್ ಚೌಹಾಣ್, ಪಿಯೂಷ್ ಗೋಯಲ್ನಂತಹ ನಾಯಕರಿಗೆ ಮೋದಿ ಪ್ರಮುಖ ಖಾತೆಗಳನ್ನು ನೀಡಿ ತನ್ನ ಎಡಬಲದಲ್ಲಿ ಇಟ್ಕೊಂಡಿದ್ದಾರೆ. ಇಷ್ಟೇ ಆಗಿದ್ರೆ ಅದೇನೂ ಮುಖ್ಯ ವಿಚಾರವಲ್ಲ ಬಿಡಿ ಅನ್ಬಹುದಿತ್ತು. ಇತ್ತೀಚಿನ ಡೆವಲಪ್ಮೆಂಟ್ ಇಂಡೆಕ್ಸ್ ಪ್ರಕಾರ ಅವರು ಇತರ ಸಚಿವರಿಗಿಂತ 3 ಪಟ್ಟು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಟೀಮ್ ಮೋದಿ ಇಷ್ಟು ಬಲಶಾಲಿಯಾಗಿರಲು ಕಾರಣವೆಂದರೆ ಒಂದು ಕಾಲದಲ್ಲಿ ಸಂಘದ ಸಿದ್ಧಾಂತದೊಂದಿಗೆ ಹೊಂದಿಕೊಂಡು ಈಗ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ದ ಸಚಿವರ ಕಠಿಣ ಪರಿಶ್ರಮವೇ ಆಗಿದೆ. ರಾಜಕೀಯದ ಮುಖ್ಯ ಗುರಿಯೇ ಅಭಿವೃದ್ಧಿಯ ಫಲವನ್ನು ಹಂತ ಹಂತವಾಗಿ ಕೆಳಸ್ತರದಲ್ಲಿರುವ ಜನರಿಗೆ ಮುಟ್ಟಿಸುವುದು ಮತ್ತು
ಸಂಘದ ಸಿದ್ಧಾಂತವನ್ನು ಹಂತ ಹಂತವಾಗಿ ಆಚರಣೆಗೆ ತರುವುದೇ ಆಗಿದೆ. ಪ್ರಧಾನಿ ಮೋದಿ ಅವರು ಸಂಘಕ್ಕಾಗಿ ಪೂರ್ಣ ಸಮಯ ಕೆಲಸ ಮಾಡಿದರು, ಖಾಕಿ ಧರಿಸಿದ್ದರು ಮತ್ತು ಸಂಘ ವಿಧಿಸಿದ ಕಟ್ಟಾಜ್ಞೆಗಳನ್ನು ಪಾಲಿಸಿದವರು, ಸಮಯ ಪಾಲನೆಯ ಪ್ರಕಾರವೇ ನಡೆದವರು. ಅವರು ತಮ್ಮನ್ನು ತಾವು ಪ್ರಧಾನಿ ಅಂತ ಅಂದುಕೊಂಡು ಅಹಂನಲ್ಲಿ ನಡೆದವರಲ್ಲ, ಬದಲಾಗಿ ತಮ್ಮನ್ನು ತಾವು ಪ್ರಧಾನ ಸೇವಕ ಅಂತಾನೆ ಕರೆದುಕೊಂಡವರು. ಏಷ್ಯಾದ ಇತರ ಎಲ್ಲಾ ರಾಷ್ಟ್ರಗಳ ಪ್ರಜಾಪ್ರಭುತ್ವಗಳು ಕುಸಿಯುತ್ತಿರುವ ಹೊತ್ತಿನಲ್ಲಿ ನಮ್ಮ ದೇಶವು ಉನ್ನತ ಸ್ಥಾನದಲ್ಲಿ ನಿಲ್ಲಲು ಕಾರಣ ಇಲ್ಲಿನ ಸ್ಥಿರ ಆಡಳಿತ. ಮೋದಿ ಸಹಿ ಮಾಡಿ ಜಾರಿಗೆ ತಂದ ಅನೇಕ ನೀತಿ ನಿರ್ಧಾರಗಳ ಫಲದಿಂದ ಅಭಿವೃದ್ಧಿ ಹೊಂದಿದ ಭಾರತ ನಮ್ಮ ಮುಂದೆ ಹೊರಹೊಮ್ಮುತ್ತಿದೆ. ಮೋದಿ ಸರ್ಕಾರ ಯಾವುದೇ ಹೊಸ ಕಲ್ಪನೆಯನ್ನು ಪ್ರಯತ್ನಿಸಿದ್ರೂ ಆರಂಭದಲ್ಲಿ ಅದು ಅಸಾಧ್ಯವೆಂದು ಭಾವಿಸಿದವರು ಹಲವರು. ಅದು ಯಶಸ್ವಿಯಾಗಿ ಜಾರಿಗೆ ಬಂದಾಗ ಕೆಲವರು ತಮ್ಮ ಬೆರಳನ್ನು ಮೂಗಿನ ಮೇಲಿಟ್ಟು ಆಶ್ಚರ್ಯಚಕಿತರಾಗುವಂತೆ ಮಾಡಿದ್ದಾರೆ. GST 2.0 ಏನಾಗಿತ್ತು? ಇದಕ್ಕೂ ಮೊದಲು ಡಿಜಿಟಲ್ ಪಾವತಿ ವ್ಯವಸ್ಥೆ, ಸರ್ಜಿಕಲ್ ಸ್ಟ್ರೈಕ್, ಆಪರೇಷನ್ ಸಿಂಧೂರ್ ಇವೆಲ್ಲವೂ ಮೋದಿ ಜಾರಿಗೆ ತಂದ ಕ್ರಾಂತಿಕಾರಿ ಕ್ರಮಗಳೇ ಆಗಿವೆ. ಆರ್ಟಿಕಲ್ 370ನೇ ರದ್ದುಪಡಿಸುವುದು ಮತ್ತು ತ್ರಿವಳಿ ತಲಾಖ್ ರದ್ದತಿಯಂತಹ ದಿಟ್ಟ ನಿರ್ಧಾರಗಳೊಂದಿಗೆ ಮೋದಿ ಸರ್ಕಾರವು ಮುಸ್ಲಿಂ ಸಮುದಾಯವನ್ನೂ ಸಹ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವ ಪ್ರಯತ್ನ ಮಾಡಿದೆ. ಅತ್ಯಂತ ಶಕ್ತಿಶಾಲಿ ಹಿಂದೂ ರಾಷ್ಟ್ರೀಯತಾವಾದಿ ಸಂಘಟನೆಯಾದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಿದ್ಧಾಂತವು ಮೋದಿಯವರ ಆಡಳಿತದ ಗುರುತನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತೆ. ಸೂಕ್ಷ್ಮವಾಗಿ ಯೋಚಿಸುವ ಮನಸ್ಸುಗಳಿಗೆ ಇದು ಈಗಲ್ಲ, ಹಲವು ವರ್ಷಗಳ ಹಿಂದೆಯೇ ಈ ಹೊಳಪು ಸಿಕ್ಕಿದೆ. ಮೋದಿ ಬಗ್ಗೆ ಯಶಸ್ಸಿನ ಜೊತೆಗೆ ಹಲವಾರು ಟೀಕೆಗಳು ಕೂಡ ಬರ್ತಾನೆ ಇರ್ತವೆ. ಶಿಕ್ಷಣ, ವ್ಯಾಪಾರ ಮತ್ತು ಆಹಾರ ನೀತಿಗಳ ಮೇಲೆ ಸಂಘದ ಪ್ರಭಾವವನ್ನು ದೂಷಿಸುವ ರಾಜಕೀಯ ಶಕ್ತಿಗಳು ಕೂಡ ನಮ್ಮ ನಡುವೆಯೇ ಇವೆ. ಸರ್ಕಾರಿ ಪಠ್ಯಕ್ರಮದಲ್ಲಿ RSS ಪಠ್ಯಪುಸ್ತಕ ಸೇರಿಸುವುದು ಮತ್ತು ಇತಿಹಾಸ ಪುಸ್ತಕಗಳಲ್ಲಿ ಹಿಂದೂ ಸಿದ್ಧಾಂತವನ್ನು ಉತ್ತೇಜಿಸುವುದು ಎಲ್ಲವೂ ವಿವಾದದ ಕೇಂದ್ರ ಬಿಂದುಗಳೇ ಆಗಿವೆ. ಪಠ್ಯಕ್ರಮದಲ್ಲಿ RSSನ ಭಾಗವಹಿಸುವಿಕೆಗೆ ಟೀಕಾಕಾರರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಪಸಂಖ್ಯಾತರ ಅಸ್ತಿತ್ವ ಮತ್ತು ಹಕ್ಕುಗಳಿಗೆ ಹಾನಿಯಾಗುತ್ತಿದೆ ಮತ್ತು ದೇಶವನ್ನು ಹಿಂದೂಸ್ಥಾನವನ್ನಾಗಿ ಪರಿವರ್ತಿಸುವ ಪ್ರಯತ್ನ ನಡೆಯುತ್ತಿದೆ ಎಂದು ಹಲವರು ಹೇಳುತ್ತಾರೆ. ಕಾಂಗ್ರೆಸ್ ಪಕ್ಷವು ಇತಿಹಾಸವನ್ನು ಕೆದಕುವ ಪ್ರಯತ್ನ ಮಾಡಿ RSS ಬ್ರಿಟಿಷರನ್ನ ಬೆಂಬಲಿಸಿತ್ತು ಎಂದು ಹೇಳುವ ಮೂಲಕ ಆಗಾಗ ಟೀಕೆ ಮಾಡುತ್ತಾನೇ ಇರುತ್ತೆ. ಆದರೆ ನಮ್ಮ ಭಾರತೀಯ ಇತಿಹಾಸ, ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯಗಳು ನಮ್ಮದೇ ರಾಷ್ಟ್ರ ಹೆಮ್ಮೆ ಪಡುವಂತೆ ಮಾಡುತ್ತೆ. ಮಹಾಪುರುಷರು, ಮೇಧಾವಿಗಳು ಇತಿಹಾಸವನ್ನು ಮುಂದಿನ ಪೀಳಿಗೆಗೆ ರವಾನಿಸುವುದು ನಮ್ಮ ಜವಾಬ್ದಾರಿಯಲ್ಲವೇ ಎಂದು RSS ಇವರನ್ನ ಪ್ರಶ್ನೆ ಮಾಡುತ್ತೆ. ಸಂಘದ ನಿಲುವು ಬಹಳ ಸ್ಪಷ್ಟ. ವಿವೇಕಾನಂದರು ಹೇಳ್ತಾ ಇದ್ದಂಗೆ ಮಾನವ ನಿರ್ಮಿತಿಯ ಶಿಕ್ಷಣ ಬೇಕು ಅಂತ ನಾವು ಹೇಳ್ತಕ್ಕಂಥದ್ದು. ವ್ಯಕ್ತಿ ತನ್ನ ಕಾಲ ಮೇಲೆ ನಿಲ್ತಕ್ಕಂಥ, ದೇಶದ ಬಗ್ಗೆ, ರಾಷ್ಟ್ರದ ಬಗ್ಗೆ, ಸಮಾಜದ ಬಗ್ಗೆ ಅನುಕಂಪ ಮತ್ತು ದೇಶ ರಾಷ್ಟ್ರ ಮೊದಲು ಅಂತಕ್ಕಂಥ ಭಾವನೆ ಇಟ್ಕೊಂಡಿರ್ತಕ್ಕಂಥ, ಸುತ್ತಮುತ್ತಲಿನ ಸಮಾಜಕ್ಕೆ ಅನುಗುಣವಾಗಿ ಬೆಳೀತಕ್ಕಂಥ, ರಾಷ್ಟ್ರ ಪ್ರಜ್ಞೆನ ಇಟ್ಕೊಂಡಿರ್ತಕ್ಕಂಥದ್ದು ಮತ್ತು ಪರಪ್ರಜ್ಞೆನ ಇಟ್ಕೊಂಡಿರ್ತಕ್ಕಂಥದ್ದು, ಸುತ್ತಮುತ್ತಲಿನ ಸಮಾಜದ ಬಗ್ಗೆ ತಾನು ಏನು ಅನ್ನೋದ್ರ ಬಗ್ಗೆ ಪ್ರಜ್ಞೆ ಇಟ್ಕೊಂಡಿರ್ತಕ್ಕಂಥದ್ದು ಮತ್ತು ಸುತ್ತಮುತ್ತ ಇರ್ತಕ್ಕಂಥ ಇಡೀ ಚರಾಚರ ಸೃಷ್ಟಿಯ ಬಗ್ಗೆ ಗೌರವನ ಇಟ್ಕೊಂಡಿರ್ತಕ್ಕಂಥದ್ದು, ಈ ರೀತಿಯ ಶಿಕ್ಷಣ ಸಿಗಬೇಕು. ಅವನು ಒಬ್ಬ ಪರಿಪೂರ್ಣ ಮನುಷ್ಯ ಆಗಬೇಕು. ಎಜುಕೇಷನ್ ಇಸ್ ದಿ ಮ್ಯಾನಿಫೆಸ್ಟೇಷನ್ ಆಫ್ ದಿ ಪರ್ಫೆಕ್ಷನ್ ಆಲ್ರೆಡಿ ಎಕ್ಸಿಸ್ಟ್ ಇನ್ ಮ್ಯಾನ್ ಅಂತ ವಿವೇಕಾನಂದರು ಹೇಳಿದ್ರು. ಆ ರೀತಿಯ ವ್ಯಕ್ತಿನ ಸಂಪೂರ್ಣವಾಗಿ ನಿರ್ಮಾಣ ಮಾಡ್ತಕ್ಕಂಥ
ಶಿಕ್ಷಣ ಕೊಡಬೇಕು ಅಂತ ನಾವು ಹೇಳ್ತಕ್ಕಂಥದ್ದು. ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಮತ್ತು 1992ರಲ್ಲಿ ಬಾಬರಿ ಮಸೀದಿ ಧ್ವಂಸದ ನಂತರ ಮತ್ತೊಮ್ಮೆ ಮಹಾತ್ಮ ಗಾಂಧಿಯವರ ಹತ್ಯೆಗೆ ಸಂಬಂಧಿಸಿದ ಆರೋಪದ ಮೇಲೆ ಸಂಘವನ್ನು 3 ಬಾರಿ ನಿಷೇಧಿಸಲಾಯಿತು. ಆದರೆ ಗಾಂಧಿಯವರ ಹತ್ಯೆಗೂ ಸಂಘಕ್ಕೂ ಯಾವುದೇ ಸಂಬಂಧವಿಲ್ಲ ಎಂದು ಪುರಾವೆಗಳೊಂದಿಗೆ ಸಾಬೀತಾಯಿತು. ಅಲ್ಲಿಗೆ ಆರ್ಎಸ್ಎಸ್ ನಿಷೇಧ ಮಾಡುವ ಅಥವಾ ನಿರ್ಬಂಧ ಹೇರುವ ಪ್ರಯತ್ನ ಕಡಿಮೆಯಾಯಿತು. ಪ್ರಸ್ತುತ ಆರ್ಎಸ್ಎಸ್ ಸಂಪೂರ್ಣವಾಗಿ ಕಾನೂನುಬದ್ಧ ಸಂಘಟನೆಯಾಗಿದೆ. ದೇಶದ ಪ್ರಗತಿಯಲ್ಲಿ ಆರ್ಎಸ್ಎಸ್ನ ಪಾಲ್ಗೊಳ್ಳುವಿಕೆಯನ್ನು ಬೇಷರತ್ತಾಗಿ ಪ್ರಮಾಣೀಕರಿಸಲಾಗಿದೆ. ಮತ್ತು ಇಡೀ ದೇಶದಲ್ಲಿ ಅತ್ಯಂತ ಚಿತ್ರಹಿಂಸೆಗೆ ಒಳಗಾದಂಥವರು ಸ್ವಯಂ ಸೇವಕರು. ಅನೇಕರು ತಮ್ಮ ಜೀವನವನ್ನು ಕಳ್ಕೊಂಡ್ರು, ಕೈಕಾಲುಗಳಿಂದ ಶಾಶ್ವತ ಊನ ಮಾಡಿಕೊಂಡ್ರು. ಏರೋಪ್ಲೇನ್ ಅಂತಹ ಅತ್ಯಂತ ಕಠಿಣ ಶಿಕ್ಷೆ, ಚಪಾತಿಯಂತಹ ರೋಲರ್ ಶಿಕ್ಷೆಗಳು, ಇದು ಎಲ್ಲವನ್ನೂ ಕೂಡ ಅನುಭವಿಸಿದ್ರು. ಆದರೆ ಯಾವುದೇ ವ್ಯಕ್ತಿ ಕೂಡ ಈ ರೀತಿ ಭೂಗತ ಪತ್ರಿಕೆ ಪ್ರಕಟ ಆಗುವಂಥದ್ದಾಗಲಿ ಅಥವಾ ಸಂಘದ ಪ್ರಮುಖ ಕಾರ್ಯಕರ್ತರು ಯಾರು ಭೂಗತರಾಗಿದ್ದರು ಅವ್ರ ಬಗ್ಗೆ ಆಗಲಿ ಮಾಹಿತಿ ಕೊಡಲಿಲ್ಲ. ಪೊಲೀಸ್ನವರಿಗೆ ಭೇದಿಸೋಕ್ಕೆ ಸಾಧ್ಯವೇ ಆಗದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ 21 ತಿಂಗಳುಗಳ ಕಾಲ ಆ ಹೋರಾಟ ನಡೀತು. ಹೌದು, ಎಲ್ಲ ಇಡೀ ದೇಶಾದ್ಯಂತ ಅನೇಕ ಜನ ನಮ್ಮ ಪ್ರಮುಖ ಕಾರ್ಯಕರ್ತರನ್ನು ಅರೆಸ್ಟ್ ಮಾಡಿ ಅವ್ರನ್ನ ಜೈಲಲ್ಲಿ ಇಟ್ಟಿದ್ರು. ಆದರೆ ಯಾರೇ ಅರೆಸ್ಟ್ ಆದರೂ ಕೂಡ ಈ ಹೋರಾಟ ನಿಲ್ತಾ ಇರಲಿಲ್ಲ. ದೇಶದ ಪ್ರಗತಿಯಲ್ಲಿ ಆರ್ಎಸ್ಎಸ್ನ ಪಾಲ್ಗೊಳ್ಳುವಿಕೆಯನ್ನು ಬೇಷರತ್ತಾಗಿ ಪ್ರಮಾಣೀಕರಿಸಲಾಗುತ್ತಿದೆ. ಜೀವನದಲ್ಲಿ ಯಶಸ್ಸು ಎಂದರೆ ಉತ್ತಮ ಶಿಕ್ಷಣ, ಉತ್ತಮ ಉದ್ಯೋಗ, ಸಂತೋಷದ ಜೀವನವೇ ಅಲ್ಲದೆ ಇನ್ನೇನಿದೆ. ಇವುಗಳ ಜೊತೆಗೆ ಸಂಸ್ಕೃತಿ, ಸಾಮಾಜಿಕ ಜವಾಬ್ದಾರಿ, ಜನ್ಮ ನೀಡಿದ ತಾಯಿಯ ಮೇಲಿನ ಪ್ರೀತಿಯೇ ಆಗಿದೆ. ಹೀಗೆ ಜನ್ಮ ನೀಡಿದ ತಾಯಿಗಿಂತ ಹೆಚ್ಚಾಗಿ ದೇಶದ ಮೇಲಿನ ಪ್ರೀತಿ, ಈ ದೇಶಕ್ಕಾಗಿ ಏನಾದರೂ ಮಾಡಬೇಕು ಎನ್ನುವ ಉನ್ನತ ಮಹತ್ವಾಕಾಂಕ್ಷೆಯಂತಹ ವ್ಯಕ್ತಿತ್ವ ಹೊಂದಿರುವ ಜನರ ಗುಂಪಿನಿಂದ ಮಾತ್ರ ಉತ್ತಮ ಸಮಾಜವನ್ನು ನಿರ್ಮಿಸಲು ಸಾಧ್ಯ ಅನ್ನೋದು ಸಂಘದ ನಿಲುವಾಗಿದೆ. ವ್ಯಕ್ತಿಗಿಂತ ದೇಶ ಮುಖ್ಯ, ದೇಶಕ್ಕಿಂತ ರಾಷ್ಟ್ರ ಮುಖ್ಯ ಅನ್ನೋದೇ ಆರ್ಎಸ್ಎಸ್ನ ಮುಖ್ಯ ಧ್ಯೇಯ. ಈ ಗುರಿಯನ್ನು ಸಾಧಿಸಲು ರೂಪುಗೊಂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆಗಳಲ್ಲಿ ಪ್ರತಿನಿತ್ಯ ಇದನ್ನೇ ಕಲಿಸಲಾಗುತ್ತಿದೆ. ಸಾವಿರದ 1920ರ ದಶಕದಲ್ಲಿ ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಯಲ್ಲಿ ದೇಶವು ನಲುಗುತ್ತಿದ್ದ ದಿನಗಳಾಗಿದ್ವು. ಮತ್ತೊಂದೆಡೆ ಖಿಲಾಫತ್ ಚಳವಳಿಯ ಸಮಯದಲ್ಲಿ ಜನರಲ್ಲಿ ಹಿಂದೂ ಮುಸ್ಲಿಂ ಧಾರ್ಮಿಕ ಸಂಘರ್ಷಗಳು ಭುಗಿಲೆದ್ದವು. ರಾಷ್ಟ್ರೀಯತೆ ಹೆಚ್ಚಾದಲ್ಲಿ ಮತ್ತು ಹಿಂದೂ ಸಮುದಾಯ ಒಗ್ಗಟ್ಟಾಗದ ಹೊರತು ಬದುಕುಳಿಯುವುದು ಅಸಾಧ್ಯವಾದ ತುರ್ತು ಪರಿಸ್ಥಿತಿಯಲ್ಲಿ ಆರ್ಎಸ್ಎಸ್ ಪಾತ್ರ ಮಹತ್ವವಾಗಿತ್ತು.